ಹಾಯ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಅಚ್ಚರಿಯ ವಿಷಯಗಳ ಬಗ್ಗೆ ತಿಳಿಯೋಣ. ಜೇನುತುಪ್ಪದ ಅಚ್ಚರಿ. ಜೇನುತುಪ್ಪವು ಪ್ರಪಂಚದ ಏಕೈಕ ಆಹಾರ ಪದಾರ್ಥವಾಗಿದ್ದು ಅದು ಎಂದಿಗೂ ಹಾಳಾಗುವುದಿಲ್ಲ. ಪುರಾತತ್ವ ಶಾಸ್ತ್ರಜ್ಞರು ಈಜಿಪ್ಟ್ನ ಪ್ರಾಚೀನ ಪಿರಮಿಡ್ಗಳನ್ನು ಸಂಶೋಧಿಸುವಾಗ 3000 ವರ್ಷಗಳಷ್ಟು ಹಳೆಯದಾದ ಜೇನುತುಪ್ಪದ ಮಡಿಕೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಮತ್ತು ಆಶ್ಚರ್ಯವೇನೆಂದರೆ ಆ ಜೇನುತುಪ್ಪ ಇಂದಿಗೂ ತಿನ್ನಲು ಯೋಗ್ಯವಾಗಿದೆ. ಜೇನುತುಪ್ಪದಲ್ಲಿರುವ ನೈಸರ್ಗಿಕ ಆಮ್ಲೀಯತೆ ಮತ್ತು ತೇವಾಂಶದ ಕೊರತೆಯಿಂದಾಗಿ ಬ್ಯಾಕ್ಟೀರಿಯಾಗಳು ಅಲ್ಲಿ ಬದುಕಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಅದು ಸಾವಿರಾರು ವರ್ಷಗಳ ಕಾಲ ಕೆಡದೇ ಇರುತ್ತದೆ. ಆನೆಗಳ ಅದ್ಭುತ ಶಕ್ತಿ. ಪ್ರಾಣಿ ಪ್ರಪಂಚದಲ್ಲಿ ಆನೆಗಳು ಅತ್ಯಂತ ಬುದ್ಧಿಜೀವಿ. ಇಡೀ ಪ್ರಪಂಚದಲ್ಲಿಯೇ ಜಿಗಿಯಲು ಸಾಧ್ಯವಾಗದ ಏಕೈಕ ಸಸ್ತನಿ ಎಂದರೆ ಅದು ಆನೆ ಮಾತ್ರ. ಆನೆಗಳ ಭಾರೀ ತೂಕ ಮತ್ತು ಅವುಗಳ ಕಾಲಿನ ಮೂಳೆಗಳ ರಚನೆಯು ಕೆಳಮುಖವಾಗಿ ಇರುವುದರಿಂದ ಅವುಗಳಿಗೆ ಜಿಗಿಯಲು ಸಾಧ್ಯವಾಗುವುದಿಲ್ಲ. ಆದರೆ ಆನೆಗಳಿಗೆ ನೀರಿನ ವಾಸನೆಯನ್ನು ಸುಮಾರು 5 ಕಿಲೋಮೀಟರ್ ದೂರದಿಂದಲೇ ಪತ್ತೆ ಹಚ್ಚುವ ಶಕ್ತಿಯಿದೆ. ಸಮುದ್ರದ ವಿಚಿತ್ರ ಜೀವಿ. ಸಮುದ್ರದ ಆಳದಲ್ಲಿ ವಾಸಿಸುವ ಆಕ್ಟೋಪಸ್ ಅತ್ಯಂತ ವಿಚಿತ್ರ ಜೀವಿ. ಒಂದು ಆಕ್ಟೋಪಸ್ಗೆ ಬರೋಬ್ಬರಿ 3 ಹೃದಯಗಳು ಮತ್ತು 9 ಮೆದುಳುಗಳು ಇರುತ್ತವೆ. ಅಷ್ಟೇ ಅಲ್ಲ, ಇದರ ರಕ್ತದ ಬಣ್ಣ ಕೆಂಪು ಇರುವುದಿಲ್ಲ, ಬದಲಾಗಿ ನೀಲಿ ಬಣ್ಣದಲ್ಲಿರುತ್ತದೆ. ಅಪಾಯ ಎದುರಾದಾಗ ಇವುಗಳು ತಮ್ಮ ಮೈಬಣ್ಣವನ್ನು ಬದಲಾಯಿಸಿಕೊಳ್ಳುವ ದ್ರವವನ್ನು ಹರಿಸಿ ಶತ್ರುಗಳಿಂದ ತಪ್ಪಿಸಿಕೊಳ್ಳುವ ಅದ್ಭುತ ಕಲೆ ಹೊಂದಿದೆ. ಇರುವೆಗಳ ಶಕ್ತಿ. ನೋಡಲು ಅತಿ ಚಿಕ್ಕದಾಗಿ ಕಾಣುವ ಇರುವೆಗಳು ನಿಜಕ್ಕೂ ಶಕ್ತಿಶಾಲಿಗಳು. ಒಂದು ಇರುವೆ ತನ್ನ ದೇಹದ ತೂಕಕ್ಕಿಂತ ಸುಮಾರು 50 ಪಟ್ಟು ಹೆಚ್ಚು ತೂಕವನ್ನು ಹೊತ್ತೊಯ್ಯಬಲ್ಲದು. ಆಶ್ಚರ್ಯ ವಿಷಯವೇನೆಂದರೆ ಇರುವೆಗಳಿಗೆ ಶ್ವಾಸಕೋಶಗಳಿರುವುದಿಲ್ಲ ಮತ್ತು ಅವು ಇಡೀ ಜೀವನದಲ್ಲಿ ಎಂದಿಗೂ ನಿದ್ರೆ ಮಾಡುವುದಿಲ್ಲ. ಇವುಗಳು ತಮ್ಮ ಗುಂಪಿನೊಂದಿಗೆ ಸಂವಹನ ನಡೆಸಲು ಫೆರೋಮೋನ್ಸ್ ಎಂಬ ರಾಸಾಯನಿಕವನ್ನು ಬಳಸುತ್ತದೆ. ಅದಕ್ಕಾಗಿಯೇ ಅವು ಯಾವಾಗಲೂ ಸಾಲಾಗಿ ಚಲಿಸುತ್ತದೆ. ಸೇಬು ಹಣ್ಣಿನ ರಹಸ್ಯ. ನಾವು ತಿನ್ನುವ ಸೇಬು ಹಣ್ಣುಗಳ ಬಗ್ಗೆ ಒಂದು ಮೋಜಿನ ಸಂಗತಿ ಗೊತ್ತೇ? ನೀವು ಒಂದು ಸೇಬು ಹಣ್ಣನ್ನು ನೀರಿನಲ್ಲಿ ಹಾಕಿದರೆ ಅದು ಎಂದಿಗೂ ಮುಳುಗುವುದಿಲ್ಲ, ಬದಲಾಗಿ ನೀರಿನ ಮೇಲೆ ತೇಲುತ್ತದೆ. ಇದಕ್ಕೆ ಕಾರಣವೇನೆಂದರೆ ಸೇಬು ಹಣ್ಣಿನ ಒಟ್ಟು ಗಾತ್ರದಲ್ಲಿ ಸುಮಾರು 25% ಭಾಗ ಗಾಳಿ ಇರುತ್ತದೆ. ಈ ಗಾಳಿಯು ಚೀಲವನ್ನು ಹಣ್ಣುಗಳನ್ನು ಹಗುರವಾಗಿಸಿ ನೀರಿನ ಮೇಲೆ ತೇಲುವಂತೆ ಮಾಡುತ್ತದೆ. ಮುಂದಿನ ಬಾರಿ ಸೇಬು ತಿಂದಾಗ ಇದನ್ನು ಒಮ್ಮೆ ನೆನಪಿಸಿಕೊಳ್ಳಿ.